ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗರಿ ಗರಿ ಹಾಟ್ ಚಿಪ್ಸ್ ನ ಚಪ್ಪರಿಸಿ ತಿಂತೀರಾ? ಸಖತ್ ಸ್ಪೈಸಿ ಆಗಿದೆ ಅಂತ ಆಸೆಯಿಂದ ತಿಂತೀರಾ? ಎಣ್ಣೆಗೂ ಚಿಪ್ಸ್ ಬೇಕು, ಮನೆಯಲ್ಲಿ ಟೈಮ್ ಪಾಸ್ಗೂ ಚಿಪ್ಸ್ ಬೇಕು. ಆದ್ರೆ ಚಿಪ್ಸ್ ತಿನ್ನುವವರು ಬಹಳ ಎಚ್ಚರಿಕೆ ವಹಿಸಬೇಕು. ಈ ಸ್ಟೋರಿಯನ್ನ ನೋಡ್ಲೇಬೇಕು. ಎಲ್ಲದ್ರ ಜೊತೆನೂ ನೀವು ಚಿಪ್ಸ್ ಅನ್ನ ಇಟ್ಕೊಂಡು ತಿಂತೀರಾ ಅಂದ್ರೆ ಎಣ್ಣೆ ಜೊತೆಗೋ ಊಟದ ಜೊತೆಗೋ ಸ್ನಾಕ್ಸ್ ಅಂತಾನೋ ಚಿಪ್ಸ್ ತಿಂತೀರಾ, ಬೇಕೇ ಬೇಕು ಅಂತೀರಾ ಅಂದ್ರೆ ಈ ಸ್ಟೋರಿ ನೋಡಿದ್ಮೇಲೆ ಚಿಪ್ಸ್ ತಿನ್ಬೇಕು ಅನ್ಸುತ್ತಾ? ನೀವೇ ಯೋಚನೆ ಮಾಡಿ. ಗರಿಗರಿಯಾಗಿ ಹಾಟ್ ಚಿಪ್ಸ್ ನ ತೆಗೆದುಕೊಂಡು ಬಂದು ಮನೇಲಿ ಇಟ್ಕೋತೀರಿ. ಕಾರಣ ಎಣ್ಣೆ ಜೊತೆಗೂ ಇಟ್ಕೋತೀರಿ, ಊಟದ ಜೊತೆಗೂ ಸ್ನಾಕ್ಸ್. ನಿಮ್ ಮನೇಲಿ ಊಟ ಮಾಡಿರ್ತೀರಿ, ಸೈಡ್ಸ್ ಏನು ಇಲ್ಲ ಅಂದ್ರೆ ಇದನ್ನೇ ತಿಂತೀರಿ. ಈ ಸೀನ್ ನೋಡಿದ್ರೆ ದೇವ್ರೆ ಚಿಪ್ಸ್ ಸಹವಾಸನೆ ಬೇಡ ಅಂತ ಅಂದ್ಬಿಡ್ತೀರಿ ನೀವು. ಈ ಶಾಪ್ ನಿಂದ ನೀವು ಚಿಪ್ಸ್ ಅನ್ನ ಖರೀದಿಸಿದ್ರೆ ಹುಷಾರ್, ತಿನ್ನೋದಕ್ಕೆ ಹೋಗ್ಬೇಡಿ. ಇಲ್ಲಿ ಹೇಗ್ ರೆಡಿ ಆಗುತ್ತೆ ಗೊತ್ತಾ ಈ ಹಾಟ್ ಚಿಪ್ಸ್? ಗ್ಯಾರಂಟಿ ನ್ಯೂಸ್ ನಲ್ಲಿ ಚಿಪ್ಸ್ ನ, ಅದರಲ್ಲೂ ಚೀಪ್ ಚಿಪ್ಸ್ ನ ಎಕ್ಸ್ಕ್ಲೂಸಿವ್ ಸೀನ್ ಇದು. ಹಾಗಾದ್ರೆ ಯಾವ ರೀತಿಯಾಗಿ ಚಿಪ್ಸ್ ಅನ್ನ ತಯಾರಿಕೆ ಮಾಡ್ತಾರೆ? ನೀವು ಗರಿಯಾಗಿ ಕರಿಯೋದನ್ನ ಮಾತ್ರ ನೋಡ್ತೀರಿ, ಆದ್ರೆ ಹಿಂದಿನ ಪ್ರೊಸೀಜರ್ ನೋಡಿರಲ್ಲ. ರಸ್ತೆ ಬದಿಯ ಕೆಲ ಶಾಪ್ಗಳಲ್ಲಿ ತಯಾರಾಗುತ್ತೆ ಕೊಳೆತ ಆಲೂಗಡ್ಡೆಯ ಚಿಪ್ಸ್. ಅಧಿಕಾರಿಗಳಿಗೂ ಡೋಂಟ್ ಕೇರ್ ಅಂತಾರೆ, ರಾಜಾರೋಷವಾಗಿ ಸೇಲ್ ಮಾಡ್ತಾರೆ. ದೇವನಹಳ್ಳಿ, ವಿಜಯಪುರ ಪಟ್ಟಣದಲ್ಲೂ ಕೂಡ ಇದೇ ರೀತಿ ಚಿಪ್ಸ್ಗಳು. ಶ್ರೀ ಸಾಯಿರಾಮ್ ಹಾಟ್ ಚಿಪ್ಸ್ ಅಂಗಡಿ ಮೇಲೆ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಕೊಳೆತ ಆಲೂಗಡ್ಡೆ ಹಾಗೂ ಗಲೀಜು ನೀರಿನಿಂದ ಈ ಚಿಪ್ಸ್ ಅನ್ನ ತಯಾರಿಸಲಾಗುತ್ತೆ. ಆ ನೀರ್ ನೋಡಿದ್ರೆ ಸಾಕು, ನೀವು ಮನೇಲಿ ಏನಾದ್ರೂ ಅಡುಗೆ ಮಾಡುವಾಗ 10 ಸಲ ಕೈ ತೊಳಿತೀರಿ, ಪದೇ ನೀರ್ ಚೇಂಜ್ ಮಾಡ್ಕೋತೀರಿ. ಈ ಚಿಪ್ಸ್ ತಯಾರು ಮಾಡುವಂತ ನೀರ್ ನೋಡಿದ್ರೆ, ತಯಾರು ಮಾಡುವಂತ ಆ ಪ್ರಕ್ರಿಯೆ ನೋಡಿದ್ರೆ ನೀವ್ ಯಾವತ್ತೂ ಕೂಡ ಈ ಅಂಗಡಿಲಲ್ಲ, ಯಾವ ಅಂಗಡಿಲಿ ಚಿಪ್ಸ್ ತಗೋಬೇಕು ಅಂದ್ರೂ 10 ಸಲ 100 ಸಲ ಯೋಚನೆ ಮಾಡಬೇಕು. ಸದ್ಯ ಆ ವಿಜುವಲ್ಸ್ ಅನ್ನ ನೀವು ಗಮನಿಸ್ತಾ ಇದ್ದೀರಿ. ಗ್ಯಾರಂಟಿ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಡ್ರಮ್ ನಲ್ಲಿ ಕೊಳೆತ ಆಲೂಗಡ್ಡೆಗಳನ್ನ ಹಾಕಿದ್ದಾರೆ. ಈ ರೀತಿ ಬ್ಲ್ಯಾಕ್ ಅಥವಾ ಗ್ರೀನ್ ಕಲರ್ ಆಲೂಗಡ್ಡೆ ಇದ್ರೆ ತಿನ್ಲೇಬಾರ್ದು, ಅದು ವಿಷಕಾರಿ, ಡೇಂಜರಸ್ ಅಂತ ವಿಜ್ಞಾನಿಗಳೇ ಹೇಳ್ತಾರೆ. ಬಟ್ ಇಲ್ಲಿ ನೋಡಿ, ಕೊಳೆತ ಆಲೂಗಡ್ಡೆಗಳನ್ನ ಡ್ರಮ್ ನಲ್ಲಿ ನೆನೆಸಿಟ್ಟಿದ್ದಾರೆ. ತದನಂತರದಲ್ಲಿ ಆ ಚಿಪ್ಸ್ ನೀವು ಗಮನಿಸ್ತಾ ಇದ್ದೀರಲ್ಲ, ಕೊಳೆತ ಆಲೂಗಡ್ಡೆಯಿಂದ ತಯಾರು ಮಾಡಲಾಗಿರುವಂತ ಚಿಪ್ಸ್. ಅದು ಆಲೂಗಡ್ಡೆಯನ್ನು ನೀವು ಅಲ್ಲಿ ಗಮನಿಸ್ತಾ ಇದ್ರಿ. ಆ ಜಾಗ ನೋಡ್ರಿ ಹೆಂಗಿದೆ. ಮನೇಲಿ ಏನಾದ್ರೂ ಈ ತರ ಯಾರಾದ್ರೂ ಅಡುಗೆ ಮಾಡಿದ್ರೆ ತಿಂತೀರಾ ನೀವು ಅಂತ ಈ ಜಾಗದಲ್ಲಿ ಹೋಗಿ ನೋಡೋಕ್ಕೂ ಹೋಗಲ್ಲ ನೀವು, ಹೆಂಗಿದೆ ಅಲ್ಲಿ ಪರಿಸ್ಥಿತಿ, ಕಂಡೀಷನ್ ಅಂತ. ಬಿಸಿ ಎಣ್ಣೆಯಲ್ಲಿ ಆಲೂಗಡ್ಡೆ ಹಾಕಿ ಕರಿಯೋದನ್ನ ಮಾತ್ರ ನೋಡ್ತೀರಿ. ಆದ್ರೆ ಅದ್ರ ಹಿಂದೆ ಯಾವ ರೀತಿಯಾಗಿ ಇವರೆಲ್ಲ ಕೊಳೆತ ಆಲೂಗಡ್ಡೆ ಬಳಸ್ತಾರೆ, ಕೆಟ್ಟ ನೀರಲ್ಲಿ ಅದನ್ನ ನೆನೆಸಿಟ್ಟಿರ್ತಾರೆ. ಆ ಡ್ರಮ್ ಅನ್ನ ನೋಡಿ ನೀವು, ಯಾವ ರೀತಿಯಾಗಿ ನೀರಿದೆ, ಗಬ್ಬು ಗಲೀಜು ನೀರು, ಅದ್ರಲ್ಲಿ ಆಲೂಗಡ್ಡೆ ಹಾಕಿಟ್ಟಿದ್ದಾರೆ. ಆಲೂಗಡ್ಡೆನೂ ಗಲೀಜು, ಕೊಳೆತು ಹೋಗಿರುವಂತ ಆಲೂಗಡ್ಡೆ. ಈ ಚಿಪ್ಸ್ ಅನ್ನ ನೀವು ತಿಂದ್ರೆ ನಿಮ್ಮ ಆರೋಗ್ಯಕ್ಕೆ ಹಾನಿಕಾರಕ. ವಿಷವನ್ನೇ ಕುಡ್ದಂತೆ ತಿಂದಂತೆ, ಸ್ಲೋ ಪಾಯ್ಸನ್ ಇದೆಲ್ಲ. ಶ್ರೀ ಸಾಯಿರಾಮ್ ಹಾಟ್ ಚಿಪ್ಸ್ ಅಂಗಡಿಯ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಅಧಿಕಾರಿಗಳು ರೇಡ್ ಮಾಡಿರುವಂತ ದೃಶ್ಯಾವಳಿಗಳಿವೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ಚಿಪ್ಸ್ ಅನ್ನ, ಹಾಟ್ ಚಿಪ್ಸ್ ಅಂತ ಅಂಗಡಿ ಇಟ್ಕೊಂಡು ಕೊಳೆತ ನೀರಿನಲ್ಲಿ ಕೊಳೆತ ಆಲೂಗಡ್ಡೆ ಹಾಕಿ ಈ ರೀತಿ ಚಿಪ್ಸ್ ತಯಾರಿಸಿರೋದನ್ನ ನಾವು ನೋಡ್ತಾ ಇದ್ದೀವಿ. ಸದ್ಯಕ್ಕೆ ಅಧಿಕಾರಿಗಳು ರೇಡ್ ಮಾಡಿರುವಂತ ಸಂದರ್ಭದಲ್ಲಿ ಏನ್ ಮಾಹಿತಿ ಸಿಕ್ಕಿದೆ, ನೆಕ್ಸ್ಟ್ ಆಕ್ಷನ್ ಏನು ಅಂತ? ಎಸ್ಒಕೆ ಏನು ಪ್ರತಿಯೊಬ್ಬ ಗ್ರಾಹಕನು ನಾನು ತಿನ್ನುವಂತ ಆಹಾರ ಶುದ್ಧತೆಯಿಂದ ಕೂಡಿರ್ಬೇಕು, ಆರೋಗ್ಯ ಸಮತೋಲನ ಆಗಿರ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಹೆಚ್ಚು ಹಣವನ್ನ ಭರಿಸಿ ಒಳ್ಳೆ ಏನು ಗುಡ್ ಮೇಂಟೈನ್ ಮಾಡಿರುವಂತ ಆಹಾರ ಅಂಗಡಿಗಳ ಕಡೆ ಮುಖ ಮಾಡ್ತಾರೆ. ಇದನ್ನೇ ಬಂಡವಾಳ ಮಾಡಿಕೊಟ್ಟಂತ ಕೆಲ ಅಂಗಡಿಗಳು ಅಂದ್ರೆ ಚಿಪ್ಸ್ ಅಂಗಡಿಗಳು ಇವತ್ತು ಏನು ಕಾನೂನಿನ ಅಡಿಯಲ್ಲಿ ಪರ್ಮಿಷನ್ ಅನ್ನ ತಗೊಂಡು
ಗ್ರಾಹಕರಿಗೆ ಮೋಸ ಮಾಡುವಂತ ಅವ್ರ ಆರೋಗ್ಯವನ್ನ ಕೆಡುಕುಂಟು ಮಾಡುವಂತ ಪರಿಣಾಮ ಅಂಗಡಿಗಳು ಇವತ್ತು ಬೆಳಕಿಗೆ ಬರ್ತಾ ಇರುವಂತದ್ದು. ಅಂದ್ರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದಲ್ಲಿ ಏನಿದೆ ಶ್ರೀರಾಮ ಚಿಪ್ಸ್ ಅಂಗಡಿ ಅಂತ ಏನಿದೆ, ಇದು ಸುಮಾರು ವರ್ಷಗಳಿಂದ ಇದೇ ರೀತಿಯಾದಂತ ಅವ್ಯವಸ್ಥೆಯಲ್ಲಿ ಮುಳುಗಿರುವಂತದ್ದು. ಅಂದ್ರೆ ಈ ಅಂಗಡಿಗೆ ಬಂದಂತ ಒಬ್ಬ ಗ್ರಾಹಕ ಏನಿದ್ದಾರೆ, ವೆಂಕಟೇಶ್ ಅಂತ ಏನಿದ್ದಾರೆ, ಇವರು 2 ದಿನಗಳ ಹಿಂದೆ ಚಿಪ್ಸ್ ತೆಗೆದುಕೊಂಡು ಮನೆಗೆ ಹೋಗಿರ್ತಾರೆ. ಆಗ ಮನೆಯಲ್ಲಿ ಮಗು ಚಿಪ್ಸ್ ತಿಂದು ಮಾರನೇ ದಿನಾನೇ ಆರೋಗ್ಯ ಕೆಟ್ಟು ಕೆಮ್ಮು ಮತ್ತೆ ನೆಗಡಿ ಮತ್ತೆ ಅನಾರೋಗ್ಯ ಪರಿಸ್ಥಿತಿ ಎದುರಿಸ್ತಾ ಇರುತ್ತೆ. ಈ ನಿಟ್ಟಿನಲ್ಲಿ ಇವರು ಆ ಚಿಪ್ಸ್ ಅಂಗಡಿ ಮೇಲೆ ಅನುಮಾನ ಬಂದು ಆ ಚಿಪ್ಸ್ ಪ್ಯಾಕೆಟ್ ಅನ್ನ ಪರಿಶೀಲನೆ ಮಾಡಿದಾಗ ಅಲ್ಲಿ ಕೊಳಕು ಇರುವಂತದ್ದು ಮತ್ತೆ ನೀಟ್ನೆಸ್ ಇಲ್ದಿರೋ ಅಂತ ಪ್ಯಾಕಿಂಗು ಇವ್ರಿಗೆ ಗಮನಕ್ಕೆ ಬರುತ್ತೆ. ಈ ತಕ್ಷಣವಾಗಿ ಅವರು ನೇರವಾಗಿ ವೆಂಕಟೇಶ್ ಅನ್ನೋರು ಅದೇ ಚಿಪ್ಸ್ ಅಂಗಡಿಗೆ ಸಾಯಿರಾಮ್ ಚಿಪ್ಸ್ ಅಂಗಡಿಗೆ ಬಂದು ನೇರವಾಗಿ ಪರಿಶೀಲನೆಗೆ ಇಳಿತಾರೆ. ಆಗ ಅದ್ರಿಗೆ ಶಾಖೆ ಎದುರಾಗಿರುವಂತದ್ದು. ಅಂದ್ರೆ ಸುಮಾರು ದಿನಗಳ ಕಾಲ ನೆನೆಸಿಟ್ಟಿರುವಂತ ಗಲೀಜಿ ನೀರಿನಲ್ಲಿ ಆಲೂಗಡ್ಡೆನ ನೆನೆಸಿಟ್ಟಿರುವಂತದ್ದು ಮತ್ತೆ ಒಳ್ಳೆ ಗುಣಮಟ್ಟ ಇಲ್ಲದೆ ಇರುವಂತ ಕೊಳಕನ್ನ ಹೊಂದಿರುವಂತ ಆಲೂಗಡ್ಡೆಗಳಿಂದ ಇವರು ಚಿಪ್ಸ್ ಅನ್ನ ಮಾಡ್ತಾ ಇರುವಂತದ್ದು ಬೆಳಕಿಗೆ ಬಂದಿರುತ್ತೆ. ಮತ್ತೆ ತೀರಾ ಗುಣಮಟ್ಟ ಇಲ್ಲದೆ ಇರುವಂತ ಎಣ್ಣೆಯಿಂದ ಚಿಪ್ಸ್ ಅನ್ನ ಕರಿತಾ ಬೇಯಿಸ್ತಾ ಇರುವಂತದ್ದು ಸಹ ಗಮನಕ್ಕೆ ಬರುತ್ತೆ. ಆಗ ತಕ್ಷಣ ವೆಂಕಟೇಶ್ ಅವರು ಅಧಿಕಾರಿಗಳಿಗೆ ಮಾಹಿತಿ ನೀಡಿ ಅಂಗಡಿ ಮೇಲೆ ರೇಡ್ ಮಾಡಿಸಿದಾಗ ಇನ್ನಷ್ಟು ಮಾಹಿತಿಗಳು ಬೆಳಕಿಗೆ ಬರ್ತಾ ಇರುವಂತದ್ದು. ತಕ್ಷಣ ಈಗ ಆ ಅಂಗಡಿಯನ್ನ ಅಧಿಕಾರಿಗಳು ಸೀಸ್ ಮಾಡಿ ಈಗ ದೂರನ್ನ ದಾಖಲಿಸ್ಕೊಂಡಿರುವಂತದ್ದು. ಸೌಖ್ಯ. ಥ್ಯಾಂಕ್ ಯು ಮಹೇಶ್ ಮಾಹಿತಿಗೆ.